ಹೆಚ್ಚಿಸ್ತೇವೆ. ದ ಸೆಕೆಂಡ್ ಥಿಂಗ್ ಈಸ್ ಆನ್ ವ್ಯಾಕ್ಸಿನೇಷನ್. ನಮ್ಮ ಜಿಲ್ಲೆಯಲ್ಲಿ ನಾವು 68% ವ್ಯಾಕ್ಸಿನೇಷನ್ ಮಾಡಿದ್ದೀವಿ. ಇಡೀ ಸ್ಟೇಟ್ನಲ್ಲಿ ಮೈಸೂರು ಜಿಲ್ಲೆಯೇ ಅತಿ ಹೆಚ್ಚು ವ್ಯಾಕ್ಸಿನೇಷನ್ ಆಗಿದೆ. ಕೆಲವೊಂದು ತಾಲೂಕ್ಸಲ್ಲಿ 75 to 80% ವ್ಯಾಕ್ಸಿನೇಷನ್ ಆಗಿದೆ. ಸೊ ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಆಗಿದೆ. ಈಗ ಕೆಲವು ದಿನ ಹಿಂದೆ 18+ಗೆ ವ್ಯಾಕ್ಸಿನೇಷನ್ ಶುರು ಮಾಡಿದ್ದೀವಿ. ಆದರೂ ಈಗ ಸರ್ಕಾರ ಆದೇಶದಂತೆ ಅದು ನಿಲ್ಲಿಸಲಾಗಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ 95% ಕೋವಿಶೀಲ್ಡ್ ವ್ಯಾಕ್ಸಿನೇ ಕೊಟ್ಟಿದ್ದೀವಿ. ಓನ್ಲಿ 5% ಕೋವ್ಯಾಕ್ಸಿನ್ ಕೊಟ್ಟಿದ್ದೀವಿ. ಕೋವಿಶೀಲ್ಡ್ ಸೆಕೆಂಡ್ ಡೋಸೇಜ್ದು 12 ವೀಕ್ಸ್, 12 to 18 ವೀಕ್ಸ್ ಅಂತ, 12 to 16 ವೀಕ್ಸ್ ಅಂತ ಈಗ ಹೇಳ್ತಾ ಇದ್ದಾರೆ. ಸೊ ನಾವು ಸ್ಟಾರ್ಟ್ ಮಾಡಿದ್ದು 45+ ವ್ಯಾಕ್ಸಿನೇಷನ್ ಮಾಡೋದು. ವಿ ಸ್ಟಾರ್ಟೆಡ್ ಫ್ರಮ್ April 1st. April 1st ಇಂದ 12 ವೀಕ್ಸ್ ಇಸ್ 84 ಡೇಸ್. ಅದು ಮಿಡ್ ಜೂನ್ ಆದಮೇಲೆ ಬರುತ್ತದೆ. ಸೊ ಎಲ್ಲರೂ ಯಾರು ವ್ಯಾಕ್ಸಿನೇಷನ್ ಫಸ್ಟ್ ಡೋಸ್ ಪಡೆದಿದ್ದಾರೆ, ಯು ಆರ್ ಆಲ್ ಎಲಿಜಿಬಲ್ ಟು ಟೇಕ್ ದ ಸೆಕೆಂಡ್ ಡೋಸ್ ಇನ್ ದ ಮಿಡ್ ಆಫ್ ಜೂನ್. ನಮ್ಮಲ್ಲಿ ವಿ ಹ್ಯಾವ್ ಅಬೌಟ್ 20,000 ವ್ಯಾಕ್ಸಿನ್ಸ್. ನಮ್ಮಲ್ಲಿ 18+ಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇಲ್ಲ. ಆ್ಯಂಡ್ ಯಾರು ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ ಪಡಿಬೇಕು ಅಂತಿದ್ದಾರೆ 45+ ಅವರು 20% ಆಫ್ ದ ಅವೈಲೇಬಲ್ ವ್ಯಾಕ್ಸಿನ್ಸ್ ಆರ್ ಮೇಡ್ ಅವೈಲೇಬಲ್ ಟು ದೆಮ್. ರೆಸ್ಟ್ ಆಫ್ ಇಟ್ ಇಸ್ ಫಾರ್ ಸೆಕೆಂಡ್ ಡೋಸ್. ಸೊ ವ್ಯಾಕ್ಸಿನೇಷನ್ ಬಗ್ಗೆ ಸುಮಾರು ಗೊಂದಲ ಇತ್ತು. ಐ ಥಾಟ್ ಇಟ್ ಈಸ್ ನೆಸೆಸರಿ ಟು ಕ್ಲಾರಿಫೈ ದಿಸ್. ಟೆಸ್ಟಿಂಗ್ ಬಗ್ಗೆನೂ ಸ್ವಲ್ಪ ದೇರ್ ಆರ್ ಯಾಕೆ ಟೆಸ್ಟಿಂಗ್ ನಂಬರ್ಸ್ ಹ್ಯಾವ್ ಬೀನ್ ರೆಡ್ಯೂಸ್ಡ್ ಅಂತ ಕೇಳ್ತಾ ಇದ್ದಾರೆ. ದ ಆನ್ಸರ್ ಇಸ್ ದ್ಯಾಟ್ ಹಿಂದೆ ಆ್ಯಸ್ ಐ ಟೋಲ್ಡ್ ಯು ಫಸ್ಟ್ ವೇವ್ನಲ್ಲಿ ಲಾಟ್ ಆಫ್ ಎಂಫಸಿಸ್ ನಾವು ಟೆಸ್ಟಿಂಗ್ಗೆ ಕೊಟ್ಟಿದ್ದೀವಿ. ಬಿಕಾಸ್ ಟೆಸ್ಟ್, ಟ್ರ್ಯಾಕ್, ಟ್ರೀಟ್, 3 T's ಅಂತ ನಾವು ಫಾಲೋ ಮಾಡ್ತಾ ಇದ್ದೀವಿ. ಈಗ ಏನಾಗಿದೆ, RT-PCR ನೆಗೆಟಿವ್ 30% ಫಾಲ್ಸ್ ನೆಗೆಟಿವ್ ಬರ್ತಾ ಇದೆ. ನಾವು ಈ ಡೆತ್ಸ್ ಅನಲೈಸ್ ಮಾಡಿದಾಗ ಎಸ್ಪೆಷಲಿ ಇನ್ KR ನಗರ್ ನಮಗೆ ಅತಿ ಹೆಚ್ಚಿನ ಎಲ್ಲ ತಾಲೂಕುಗಳ ಪೈಕಿ ಅತಿ ಹೆಚ್ಚಿನ ಡೆತ್ಸ್ ಇದೆ. ಆ ತಾಲೂಕಿನಲ್ಲಿ ಬಿಟ್ವೀನ್ 30 to 50 ಜಾಸ್ತಿ ಜನ ಡೆತ್ ಆಗ್ತಾ ಇದ್ದಾರೆ. ನಾವು ಅದನ್ನು ಅನಲೈಸ್ ಮಾಡಿದಾಗ ವಾಟ್ ವಿ ಹ್ಯಾವ್ ರಿಯಲೈಸ್ಡ್ ಇಸ್ ಅವರಿಗೆ ಫಸ್ಟ್ 5 ಡೇಸ್ಗೆ ಸರಿಯಾದ ಔಷಧಿ ಸಿಗ್ತಾ ಇಲ್ಲ. ಸ್ಟಿರಾಯ್ಡ್ ಓವರ್ ಯೂಸ್ ಆಗ್ತಾ ಇದೆ. ಅಲ್ಲಿ 18 to 21 ಆಡ್ ಪ್ರೈವೇಟ್ ಪ್ರಾಕ್ಟಿಷನರ್ಸ್ ಇದ್ದಾರೆ. ಎಲ್ಲರೂ ಸ್ಟಿರಾಯ್ಡ್ ಓವರ್ ಡೋಸೇಜಲ್ಲಿ ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತಾ ಇದ್ದಾರೆ. ದಿಸ್ ಇಸ್ ನಾಟ್ ಅ ಗುಡ್ ಥಿಂಗ್. ವಿ ಡು ನಾಟ್ ರಿಕಮೆಂಡ್ ಎನಿ ಕೈಂಡ್ ಆಫ್ ಸ್ಟಿರಾಯ್ಡ್ ಯೂಸೇಜ್. ಆ್ಯಸ್ ವಿ ಆರ್ ಸೇಯಿಂಗ್ ಐವರ್ಮೆಕ್ಟಿನ್, ಡಾಕ್ಸಿಸೈಕ್ಲಿನ್, ಜಿಂಕ್, ಶೆಲ್ ಕ್ಯಾಲ್, A to Z, ಇವೆಲ್ಲ ದೀಸ್ ಆರ್ ಆಲ್ ಮಲ್ಟಿವೈಟಮಿನ್ಸ್. ಸೊ ಇವೆಲ್ಲ ತಗೋಬೋದು ಟು ಇನ್ಕ್ರೀಸ್ ಯುವರ್ ಇಮ್ಯೂನ್ ಪವರ್. ಬಟ್ ಡೋಂಟ್ ಅಬ್ಯೂಸ್ ಸ್ಟಿರಾಯ್ಡ್ಸ್ ಬಿಕಾಸ್ ಅದರಿಂದ ಬೇರೆ ಬೇರೆ ರೀತಿಯ ಅನಾಹುತಿಗಳು ಆಗ್ತಾಯಿದೆ. ಈಗೇನು ನಾವು ಬ್ಲ್ಯಾಕ್ ಫಂಗಸ್ ಅಂತ ನೋಡ್ತಾ ಇದ್ದೀವಿ. ದಟ್ ಈಸ್ ಆಲ್ಸೋ ಅ ರಿಸಲ್ಟ್ ಆಫ್ ಓವರ್ ಹಾಸ್ಪಿಟಲೈಸೇಷನ್. ಹೆಚ್ಚಿನ ದಿನ ICUನಲ್ಲಿ ಅಥವಾ ಹಾಸ್ಪಿಟಲ್ನಲ್ಲಿರುವುದು ಅಥವಾ ಓವರ್ ಯೂಸ್ ಆಫ್ ಸ್ಟೆರಾಯ್ಡ್ಸ್, ಡಿಪ್ರೆಸಿಂಗ್ ಯುವರ್ ಇಮ್ಯೂನ್ ಸಿಸ್ಟಮ್ ಬಿಕಾಸ್ ಆಫ್ ಯೂಸೇಜ್ ಆಫ್ ಸ್ಟೆರಾಯ್ಡ್ಸ್. ಈ ಕಾರಣಗಳಿಂದ ಆಗ್ತಾಯಿದೆ. ಸೊ ಡೆತ್ಸ್ ಎಲ್ಲಿ ಆಗ್ತಾಯಿದೆ ಅದು ನೋಡಿದ ಮೇಲೆ ನಮಗೆ ಅಗೇನ್ ವಿ ಹ್ಯಾವ್ ಕಮ್ ಬ್ಯಾಕ್ ಟು ದ ಸೇಮ್ ಫ್ಯಾಕ್ಟ್ ದಟ್ ಫಸ್ಟ್ 5 ಡೇಸ್ನಲ್ಲಿ ಸಾಕಷ್ಟು ಇದು ಆಗ್ತಾ ಇಲ್ಲ. ಆ್ಯಂಡ್ ಟೆಸ್ಟಿಂಗ್ ಬಗ್ಗೆ ನಾವು ಡೆತ್ನಲ್ಲಿ ನೋಡಿದಾಗ ಫಾಲ್ಸ್ ನೆಗೆಟಿವ್ ಬಂದಿದೆ ಅವರಿಗೆ. ಲೇಟರ್ ಆನ್ ಸಿಂಪ್ಟಮ್ಸ್ ಆಗಿದೆ. ಮಚ್ ಲೇಟರ್ ಆನ್ 9th ಡೇ 10th ಡೇ ಅವರು ಹಾಸ್ಪಿಟಲ್ನಲ್ಲಿ ಬರ್ತಾ ಇದ್ದಾರೆ ವಿತ್ ಲಂಗ್ಸ್ ವಿಚ್ ಹ್ಯಾವ್ ಆಲ್ಮೋಸ್ಟ್ ಬಿಕಮ್ ರಾಕ್ ಥರ ಆಗೋಗಿರ್ತದೆ. ಅಷ್ಟೊತ್ತಿಗೆ ದೇರ್ ಸ್ಯಾಚುರೇಷನ್ ತುಂಬ ಡ್ರಾಪ್ ಆಗಿದೆ. ಸೊ ದೀಸ್ ಆರ್ ದ ರೀಸನ್ಸ್ ವೈ ಟೆಸ್ಟಿಂಗ್ನಲ್ಲಿ ನಾವು ಹೆಚ್ಚು ಒತ್ತು ಕೊಡ್ತಾ ಇಲ್ಲ. ಸರ್ಕಾರ ಮಟ್ಟದಲ್ಲಿನೂ ನಮಗೆ ಹಿಂದೆ 6,500 ಟೆಸ್ಟಿಂಗ್ ಟಾರ್ಗೆಟ್ ಇತ್ತು. ಈಗ 3,500 ಇದೆ. ಅದರ ಪೈಕಿನೂ ರ್ಯಾಟ್ ಟೆಸ್ಟ್ ನಾವು ಈಗ ಹೆಚ್ಚು ಮಾಡ್ತಾ ಇದ್ದೀವಿ. ಒನ್ ಬಿಕಾಸ್ RT-PCR ಈಸ್ ಆಲ್ಸೋ ಗೆಟಿಂಗ್ ಫಾಲ್ಸ್ ನೆಗೆಟಿವ್. ಸೆಕೆಂಡ್, ಅವರು ಲೇಟಾಗಿ ಪ್ರೆಸೆಂಟೇಷನ್ ಮಾಡಿದ ಮೇಲೆ ಆವಾಗ ನಾವು ರ್ಯಾಟ್ ಮಾಡಿದರೆ ಎಲ್ಲರಿಗೂ ಪಾಸಿಟಿವ್ ಆಗ್ತಾಯಿದೆ. ಸೊ ಏನೇ ಸಿಂಪ್ಟಮ್ ಇದ್ದರೂ ಇಟ್ ಈಸ್ ಅ ಸೈನ್ ಆಫ್ ಕೋವಿಡ್. ಫಸ್ಟ್ 5 ಡೇಸ್ನಲ್ಲಿ ಮೆಡಿಕೇಷನ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ. ದಯವಿಟ್ಟು ಏನು ಮೆಡಿಕೇಷನ್ ಇದೆ ಎಲ್ಲರೂ ಬಾಯಿನಲ್ಲಿ ಇರಲಿ. ಐವರ್ಮೆಕ್ಟಿನ್, ಡಾಕ್ಸಿಸೈಕ್ಲಿನ್, ಜಿಂಕ್ ಕ್ಯಾಪ್ಸ್ಯೂಲ್ಸ್, ವೈಟಮಿನ್ C, ಶೆಲ್ ಕ್ಯಾಲ್, ಇವೆಲ್ಲ ಎಲ್ಲರ ಬಾಯಿನಲ್ಲಿ ಗೊತ್ತಿರಬೇಕು. ವಾಟ್ ಆರ್ ದೀಸ್ ಮೆಡಿಸಿನ್ಸ್, ಏನಕ್ಕೆ ಇದೆ, ವಾಟ್ ಈಸ್ ಅನ್ ಆ್ಯಂಟಿಪ್ಯಾರಾಸೈಟಿಕ್, ವಾಟ್ ಈಸ್ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್, ಡೋಸೇಜ್ ಏನು, ಟೈಮಿಂಗ್ಸ್ ಏನು. ಸೊ ನೀವು ಏನೇ ಸಿಂಪ್ಟಮ್ ಬಂದರೂ ಐ ರಿಕ್ವೆಸ್ಟ್ ಎವ್ರಿಬಡಿ ಹತ್ತಿರ ಇರುವಂಥ PHC ಕೋವಿಡ್ ಮಿತ್ರಾಗೆ ಬನ್ನಿ. ನಿಮ್ಮ ಚೆಕಪ್ ಮಾಡ್ತಾರೆ. ನಿಮಗೂ ನಿಮ್ಮ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗೂ ಎಲ್ಲರಿಗೂ ಔಷಧಿ ಕೊಡ್ತಾರೆ. ದಯವಿಟ್ಟು ಔಷಧಿಯನ್ನು ಟೈಮ್ಗೆ ಕೆಲವೊಂದು ಕಡೆ ನಾವು ಏನು ನೋಡಿದ್ದೀವಿ ಫ್ರಮ್ ದ ಫೀಡ್ಬ್ಯಾಕ್, ನಾವು May 1st ಏನು ಮಾಡ್ತಾಯಿದ್ದೀವಿ, ಔಷಧಿ ತಗೊಂಡು ಹೋಗ್ತಾರೆ, 1 ದಿನ ಹಾಕ್ಕೊಳ್ತಾರೆ, ಬಟ್ 2-3 ದಿನ ಹಾಕಲ್ಲ. ಈ ಆ್ಯಂಟಿಬಯೋಟಿಕ್ ಒಂದು ಡೋಸೇಜ್ ಇರುತ್ತದೆ, 3 ದಿನ, 5 ದಿನ, 7 ದಿನ. ನಿಮ್ಮ ಸಿವಿಯಾರಿಟಿ ನೋಡಿಕೊಂಡು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ದಯವಿಟ್ಟು ಅದು ಏನು ಪ್ರಿಸ್ಕ್ರಿಪ್ಷನ್ ಇದೆ ಅದು ಕಡ್ಡಾಯವಾಗಿ ತಗೊಳ್ಳಿ. ಸಣ್ಣ ಜ್ವರ, ಸಣ್ಣ ಕೆಮ್ಮು, ಸಣ್ಣ ನೆಗಡಿ ಇದ್ದಾಗಲೇ ಇದನ್ನು ನಾವು ತಡೆಗಟ್ಟಲಿಕ್ಕೆ ಆಗುತ್ತದೆ. ಇಲ್ಲ ಅಂದರೆ ಹಾಸ್ಪಿಟಲೈಸೇಷನ್ ತುಂಬ ಕಷ್ಟ ಆಗ್ತಾಯಿದೆ. ನಮ್ಮಲ್ಲಿ ಇವಾಗಲೂ ಆಕ್ಸಿಜನ್ ಬೆಡ್ಸ್ ಅವೈಲೇಬಲ್ ಇದೆ. ಬಟ್ ICUನಲ್ಲಿ 20-30 ವೆಯ್ಟಿಂಗ್ ಇದ್ದಾರೆ ಫಾರ್ ICU.
ಆ್ಯಂಡ್ ಸುಮಾರು ಹಾಸ್ಪಿಟಲ್ಸಿಂದ ಹೊರಗೆ ಕಳಿಸ್ತಾ ಇದ್ದಾರೆ, ನಮ್ಮಲ್ಲಿ ICU ಇಲ್ಲ, ನಿಮಗೆ ICU ಬೇಕು, ಹೊರಗೆ ಹೋಗಿ ಅಂತ. ಎಲ್ಲಿನೂ ICU ಸದ್ಯಕ್ಕೆ ಲಭ್ಯವಿಲ್ಲ. ದೇರ್ ಆರ್ 30 people ವೇಟಿಂಗ್ ಫಾರ್ ಆಲ್ ICUs. ನಮ್ಮ ವಾರ್ ರೂಮಿಂದ ರೇಷನ್ ಮಾಡಿ ಅಲೋಕೇಟ್ ಮಾಡಿ ನಾವು ಕಳಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಯಾರಾದರೂ ಆಕ್ಸಿಜನ್ ಮೇಲೆ ಬೆಡ್ ಮೇಲೆ ಇದ್ದರೆ ಪ್ಲೀಸ್ ಡೋಂಟ್ ಗೆಟ್ ಸೆಲ್ಫ್ ಡಿಸ್ಚಾರ್ಜ್ ಆನ್ ದ ಅಡ್ವೈಸ್ ಆಫ್ ಹಾಸ್ಪಿಟಲ್ ಆಲ್ಸೋ, ಬಿಕಾಸ್ ಬೇರೆ ಕಡೆ ಇಲ್ಲ. ಬೇರೆ ಕಡೆ ನೀವು ಖಚಿತ ಮಾಡಿಕೊಂಡು ಹೋಗಿದ್ರೇ ಇಟ್ ವಿಲ್ ಬಿ ಬೆಟರ್. ಇಟ್ ಈಸ್ ನಾಟ್ ಅಡ್ವೈಸಬಲ್ ಮುಂಚೆನೇ ಈಗ ಏನು ನೋಡ್ತಾ ಇದ್ದೀವಿ, ಆ್ಯಂಬ್ಯುಲೆನ್ಸ್ ತಗೊಂಡು ದೇ ಆರ್ ಸುತ್ತಾ ಇದ್ದಾರೆ ಹಾಸ್ಪಿಟ್ಲು. ದಯವಿಟ್ಟು ನಮ್ಮ ವಾರ್ ರೂಮ್ಗೆ ಮಾತಾಡಿ, ನಾವು ಖಂಡಿತ ಎಲ್ಲರಿಗೂ ಹೆಲ್ಪ್ ಮಾಡಲಿಕ್ಕೆ ನಾವೇನು 26th of April ನಾವು ಅನೌನ್ಸ್ ಮಾಡಿದ್ದೀವಿ ಹೆಲ್ಪ್ಲೈನ್ 242411. ಅಲ್ಲಿ ಮೋರ್ ದ್ಯಾನ್ 3,500 to 4,000 ಕಾಲ್ಸ್ ಬಂದಿದೆ. ನಾಟ್ ಓನ್ಲಿ ನಮ್ಮ ಡಿಸ್ಟ್ರಿಕ್ಟ್, ಸುತ್ತಮುತ್ತ ಜಿಲ್ಲೆಗಳಿಂದನೂ ಬರ್ತಾ ಇದೆ. ಇವಾಗಿನ ಡೇಟ್ಗೆ ನಮ್ಮ ಜಿಲ್ಲೆಯಲ್ಲಿ 100 ಜನ ಹೊರಗಿನ ಪೇಷಂಟ್ಸ್ನು ನಾವು ಅಡ್ಮಿಟ್ ಮಾಡ್ಕೊಂಡಿದ್ದೀವಿ. ಸೊ ಏನೇ ಆತಂಕ ಇದ್ದರೂ ದಯವಿಟ್ಟು ಕಾಲ್ ಮಾಡಿ. ವಿ ಹ್ಯಾವ್ ಸ್ಟಾರ್ಟೆಡ್ ಟೆಲಿಮೆಡಿಸಿನ್ ಎಟ್ ತಾಲೂಕಾ ಲೆವೆಲ್, ವಾರ್ ರೂಮ್ ಎಟ್ ದ ತಾಲೂಕಾ ಲೆವೆಲ್. ಯಾರೂ ಆತಂಕಕ್ಕೆ ಒಳಗಾಗಬೇಡಿ. ಮೊದಲ 5 ದಿನ ಪಂಚಸೂತ್ರವನ್ನು ದಯವಿಟ್ಟು ಪಾಲಿಸಿ. ಇದು ಕೋವಿಡ್ ಮಿತ್ರ ಕಾನ್ಸೆಪ್ಟ್, ವಿ ಹ್ಯಾವ್ ಡನ್ ಇಟ್ ಇನ್ ಮೈಸೂರು. ಎಲ್ಲ ಮೆಡಿಕಲ್ ಪ್ರಾಕ್ಟಿಷನರ್ಸ್, ಡೆತ್ ಆಡಿಟ್ ಪೇಷಂಟ್ಸ್ ಇವರೆಲ್ಲ ಫೀಡ್ಬ್ಯಾಕ್ ತಗೊಂಡು ಮಾಡುವಂಥದ್ದು. ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಿಕಾಸ್ ಆಫ್ ದ್ಯಾಟ್ ರೆಸ್ಪಾನ್ಸ್ ನಮ್ಮ ಸಿಟಿನಲ್ಲಿ ಇರುವಂಥ 23 PHCಸ್ನು ಅರ್ಬನ್ PHCಸ್ನಲ್ಲೂ ನಾವು ಕೋವಿಡ್ ಮಿತ್ರ ಮಾಡಿದ್ದೀವಿ. ಹಿಂದೆ ಬರೀ ಮೂರು ಕಡೆ ನಾವು ಮಾಡಿದ್ದೀವಿ, SMT, BD ಹಾಸ್ಪಿಟಲ್ ಆ್ಯಂಡ್ ಪಂಚಕರ್ಮ ಹಾಸ್ಪಿಟಲ್ ಕಾನ್ಸ್ಟಿಟ್ಯೂನ್ಸಿ ವೈಸ್. ಬಟ್ ಈಗ ಸಿಟಿನಲ್ಲಿರುವಂಥ ಎಲ್ಲ 23 PHCs ಅರ್ಬನ್ PHCs ಅಲ್ಲಿನೂ ನಾವು ಕೋವಿಡ್ ಮಿತ್ರ ಮಾಡಿದ್ದೀವಿ. ಅಲ್ಲಿಗೆ ಹೋಗಿದರೆ ನಿಮಗೆ ಔಷಧಿ ಏನು ಬೇಕಾದರೂ ಅದು ಕೊಡ್ತಾರೆ. ಡಾಕ್ಟ್ರೇ ನೋಡ್ತಾರೆ, ಡಾಕ್ಟ್ರೇ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ, ಅವರು ನಿಮಗೆ ಔಷಧಿ ಕೊಡ್ತಾರೆ. ಪ್ಲೀಸ್ ಅದನ್ನು ದಯವಿಟ್ಟು ಫಸ್ಟ್ 5 days ಪಾಲಿಸಿ. ಇದು ಐ ಆಮ್ ಅಗೇನ್ ರಿಪೀಟಿಂಗ್ ಔಟ್ ಆಫ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ನಾಟ್ ದಟ್ ಇವತ್ತು ಪಾಸಿಟಿವ್ ಆಗಿದ್ದಾರೆ, 5 ದಿನ ಆಗ್ತಾ ಇದೆ. 5 ದಿನದಿಂದ ನಾವು ಔಷಧಿ ತಗೊಂಡಿದ್ದೀವಿ. ಟುಡೇ ಇಸ್ ಮೈ ಲಾಸ್ಟ್ ಡೇ. ನಾವು ಫುಲ್ ಕೋರ್ಸ್ ಆಫ್ ಮೆಡಿಕೇಷನ್ ನಾವು ಕಂಪ್ಲೀಟ್ ಮಾಡಿದ್ದೀವಿ, ನಾವೆಲ್ಲ ಚೆನ್ನಾಗಿದ್ದೀವಿ. ಸೊ ಎಲ್ಲರ ಮನೆಯಲ್ಲಿನೂ ಐ ಅಗೇನ್ ಪ್ಲೀಡ್ ದಟ್ ಫಸ್ಟ್ 5 days ಪ್ಲೀಸ್ ಫೋಕಸ್ ಮಾಡಿ ಔಷಧೋಪಚಾರ ಕಡ್ಡಾಯವಾಗಿ ಮಾಡಿಕೊಳ್ಳಿ. ಸೊ ದೇರ್ ಆರ್ ಬೇರೆ ಈಗ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಬೆಡ್ ಬ್ಲಾಕಿಂಗ್ ಇರಲಿ, ಶವ ಸಂಸ್ಕಾರಗಳಿರಲಿ, ಇವೆಲ್ಲ ಬಗ್ಗೆ ಮಾತನಾಡೋದು ತುಂಬ ಇದೆ. ಬಟ್ ಇವತ್ತು ಆ್ಯಂಡ್ ಈವನ್ 10th standard ಆ್ಯಂಡ್ SSLC ಈ ಎಕ್ಸಾಮ್ಸು ಪೋಸ್ಟ್ಪೋನ್ ಆಗಿದೆ. ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ. ಪೇರೆಂಟ್ಸ್ಗೂ ನಾವು ವಿನಂತಿ ಮಾಡ್ತೀವಿ ದ್ಯಾಟ್ ಕನ್ಸ್ಟ್ರಕ್ಟಿವ್ ಯೂಸ್ ಆಫ್ ಟೈಮ್ ಆಗಲಿ ಎಲ್ಲರಿಗೂ. ವಿ ಡಿಂಟ್ ವಾಂಟ್ ಟು ಕ್ಲಟರ್ ಒನ್ ಫೇಸ್ಬುಕ್ ಲೈವ್ ವಿತ್ ಸೋ ಮಚ್ ಇನ್ಫಾರ್ಮೇಷನ್. ಸೊ ನಾವು ಬರೀ ಇವತ್ತಿನ ಫೇಸ್ಬುಕ್ ಲೈವ್ ಜಾಸ್ತಿ ಜನಕ್ಕೆ ರೀಚ್ ಔಟ್ ಮಾಡಲಿಕ್ಕೆ ಮೊದಲ 5 ದಿನ ಪಂಚಸೂತ್ರ, ಎಸೆನ್ಷಿಯಲ್ ಮೆಡಿಕೇಷನ್, ಕೋವಿಡ್ ಮಿತ್ರ ಇವೆಲ್ಲರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್.